ಇಂಟರ್ನೆಟ್ ಲೋಕದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರೋ ಸೈಬರ್ ಖದೀಮರು ಹೊಸ ವಿಚಾರ ಬಂದ್ರೆ ಸಾಕು ಲೂಟಿ ಮಾಡೋಕೆ ಕಾಯ್ತಿರ್ತಾರೆ. ಜನ ನಂಬೋ ಕಂಟೆಂಟ್ ನೋಡಿ ಗಾಳ ಹಾಕಿಬಿಡ್ತಾರೆ. ಈಗ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋರ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ಹೈ ಸೆಕ್ಯೂರಿಟಿ ರೆಸಲ್ಯೂಷನ್ ಪ್ಲೇಟ್ಸ್ ಬಗ್ಗೆ ಫೇಕ್ ಲಿಂಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜಮಾನ ಬದಲಾಗಿದೆ. ಸರ್ಕಾರದ ಎಲ್ಲಾ ಕೆಲಸಗಳು ಆನ್ಲೈನ್ಗೆ ಶಿಫ್ಟ್ ಆಗಿವೆ. ಕೊಂಚ ಯಾಮಾರಿದ್ರು ಸೈಬರ್ ಖದೀಮರು ಶಾಕ್ ಕೊಡ್ತಾರೆ. ಅದರಲ್ಲೂ ಸೈಬರ್ ಚೋರರ ಕಣ್ಣು HSRP ನಂಬರ್ ಪ್ಲೇಟ್ ಹಾಕಿಸೋರ ಮೇಲೆ ಬಿದ್ದಿದೆ. HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡುವವರೇ ಹುಷಾರ್. ನಕಲಿ QR ಕೋಡ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಣ ಗುಳುಂ. HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್. ಈ ನಂಬರ್ ಪ್ಲೇಟ್ ಅಳವಡಿಕೆಗೆ ಸರ್ಕಾರ ಇದೀಗ ಮತ್ತೆ 3 ತಿಂಗಳ ಡೆಡ್ಲೈನ್ ನೀಡಿದೆ. ಇಲಾಖೆಯ ವೆಬ್ಸೈಟ್ನಲ್ಲೇ ಶುಲ್ಕ ಪಾವತಿಸುವಂತೆ ತಿಳಿಸಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಖದೀಮರು ರಿಜಿಸ್ಟ್ರೇಷನ್ ಮಾಡೋರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ನಕಲಿ QR ಕೋಡ್ ಮತ್ತು ನಕಲಿ ವೆಬ್ಸೈಟ್ ಸೃಷ್ಟಿಸಿ ಹಣ ಪೀಕಲು ಸ್ಕೆಚ್ ಹಾಕಿದ್ದಾರೆ. ಇನ್ನು QR ಕೋಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂತೆ ಅಕೌಂಟ್ನಿಂದ ಹಣ ಎಗರಿಸಿ ಬಿಡ್ತಾರೆ. ಈ ಬಗ್ಗೆ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸ್ವಲ್ಪ ಎಚ್ಚರ ವಹಿಸುವಂತೆ ಪೊಲೀಸರು ಕೂಡ ಮನವಿ ಮಾಡಿದ್ದಾರೆ. ಯಾರು ಈ ಥರ ಫೇಕ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡಬಾರ್ದು. ಇದೊಂದು ಸೈಬರ್ ವಂಚನೆ ಇದೆ. HTTP ಅಂತ ಒಂದು ಲಾಕ್ ಸಿಂಬಲ್ ಮೇಲೆ ಬ್ರೌಸರ್ ಮೇಲೆ ಲಾಕ್ ಸಿಂಬಲ್ ಇಲ್ಲ ಅಂದರೆ ಅದು ಅನ್ಸೆಕ್ಯೂರ್ಡ್ ಅಂತ ಅರ್ಥ, ಸೆಕ್ಯೂರ್ಡ್ ಇಲ್ಲ ಅಂತ ಅರ್ಥ. ಸೊ HTTPS ಮತ್ತು ಆ URL ಇದ್ದರೆ ಮಾತ್ರ ಅದು ಸೇಫ್ ವೆಬ್ಸೈಟ್ ಅಂತ, ಅದಕ್ಕೆ ಮಾತ್ರ ಹೋಗಬೇಕು. ಬೇರೆ ಯಾವ ಲಿಂಕ್ ಕಳಿಸಿದ್ರು ಅದನ್ನು ಕ್ಲಿಕ್ ಮಾಡಿ ಪೇಮೆಂಟು ಮಾಡಬಾರ್ದು. ಒಟ್ನಲ್ಲಿ ಏನೇ ಅನುಮಾನ ಬಂದರೂ RTO ಅಥವಾ ಸಂಚಾರಿ ಠಾಣೆಗೆ ತಿಳಿಸೋದು ಅಪಾಯದಿಂದ ಪಾರಾಗೋದಕ್ಕೆ ಇರೋ ದಾರಿ. ಇಲ್ಲದಿದ್ರೆ ಕಣ್ಮುಚ್ಚಿ ಕಣ್ತೆರೆಯುವಷ್ಟರಲ್ಲಿ ಅಕೌಂಟ್ ಖಾಲಿ ಆಗ್ಬಿಡುತ್ತೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.